ಮಾವ ವಾಕಿಂಗ್ ಹೊರಟ್ರಾ? ಹೂನಮ್ಮ. ಅದು ಬಾಗಿಲಿಗೆ ರಂಗೋಲಿ ಹಾಕ್ಬೇಕಾಗಿತ್ತು, ನೀವು ಪರ್ಮಿಷನ್ ಕೊಟ್ರೆ. ನೀನೇ ಹಾಕ್ತಿದ್ದೀರ ತಾಯಿ, ಪರ್ಮಿಷನ್ ಯಾಕೆ? ಅದಲ್ಲ ಮಾವ, ಅವ್ರು 3 ಜನ ಹೊರಗಡೆನೆ ಮಲಗಿದ್ದಾರೆ. ಹೌದಲ್ವಾ? ಬಾ ನನ್ನ ಜೊತೆ ಬಾ. ಸರಿ ನಾನ್ ನೀನ ಎದ್ದೇಳ್ರಿ. ನೀನು ರವಿಕಾಂತ್ ಹೇಳೋ ಮೇಲೆ ಸೂರ್ಯ ನಾವ್ ಎಲ್ಲೋ ಇದ್ದೀವಿ. ಮನೋಜ ಎದಾಳು ಎಷ್ಟೊಂದು ಗಟ್ಟಿ ಆಗ್ಬಿಟ್ಟಿದೆ. ರೋಹಿಣಿ ಅಲ್ಲ ಕಣೋ ನಾನು, ರವಿ ಎದಾಳಲ್ಲ. ರೋಹಿಣಿ ರವಿ ಆಗ್ಬಿಟ್ಟಿದೀಯ ನೀನು. ನಾನು ರವಿನೇ ಕಣೋ. ಇಲ್ಲ ಅಭಯ ರೋಹಿಣಿ ರವಿ ಆಗ್ಬಿಟ್ಟಿದ್ದಾಳೆ. ನಾನು ರವಿನೇ ಕಣಲೆ. ಸೂರ್ಯ ಮನೋಜ ಅವ್ನು ನೋಡುವ ನಿಂತ್ಕೊಳ್ಳೆ ಸುಮ್ನೆ. ಮಕ್ಕಳನ್ನ ಚಿನ್ನದ ಗಿಣಿ ಹಾಕಿ ಬೆಳೆಸ್ಬೇಕು, ಮುದ್ದಿನ ಗಿಣಿ ಹಾಕಿ ಬೆಳೆಸ್ಬಾರ್ದು. ಹಾಳು ಕೆಡುತ್ತಾ ಇದ್ದಿ ಕಣೆ ಅವನ್ನ. ಹೀಗೆ ಮುದ್ದು ಮಾಡಿ 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 ಹಾಳು ಕೆಡುತ್ತಾ ಇದ್ದಿ ಅವನ್ನ. ಅಪ್ಪ ನನ್ ಬಿಸ್ನೆಸ್ ಮ್ಯಾಗ್ನೆಟ್ ಅಪ್ಪ, ನನಗ್ ಬೀದಿಲ್ ಮಲಗ್ಸಿದ್ಯಲ್ಲ, ನನ್ ಪ್ರೆಸ್ಟೀಜ್ ಏನಾಗ್ಬೇಡ. ಮ್ಯಾಗ್ನೆಟ್ ಬಿಸ್ನೆಸ್ ಮ್ಯಾಗ್ನೆಟ್ ಆದ್ರೆ ಬಿಸ್ನೆಸ್ ಮಾತ್ರ ಅಂಟ್ಕೋಬೇಕು, ದುಶ್ಚಟಗಳಿಗೆಲ್ಲ ಅಂಟ್ಕೋಬಾರ್ದು. ಮನುಷ್ಯ ಬೆಳೀತಾ ಬೆಳೀತಾ ಸದ್ಗುಣಗಳನ್ನ ಬೆಳೆಸ್ಕೋಬೇಕಣೋ, ಕನ್ನಡತೆ ಕಲ್ಸ್ಕೋಬೇಕು, ಸಜ್ಜನ ಜೊತೆ ಬೆರಿಬೇಕು. ಆಗ್ಲಿ ಬೆಳವಣಿಗೆ ಒಂದು ಅರ್ಥ ಬರೋದು. ದುಡ್ಡು ಬಂತು ಅಂದ ತಕ್ಷಣ ಮೋಜು ಮಸ್ತಿ ಮಾಡ್ಕೊಂಡು ಹೋದ್ರೆ ಇವನ ಜೊತೆ ಕುಸ್ತಿ ಆಡ್ಬೇಕಾಗುತ್ತೆ. ನಿನಗೇನಾದ್ರು ಅರ್ಥ ಆಯ್ತೇನೆ? ಎತ್ತೋಡೆ ಇದೆಲ್ಲ ನಿಮ್ ಮುತ್ತಿನ ಮಗನ ಕಾಣಿಕೆಯಲ್ಲಿ ನಿಂತಿದ್ದ ನೋಡಿ ಹೆಂಗೆ ಹೇಳ್ಕೊಡೋರು ಹೇಗನ ಇದೆಯಪ್ಪ. ಅರೆ ಇವನಿಗೆ ಏನಾಗಿದೆ, ವೀಕ್ ಆಗಿರೋರೆ ಬೇಗ ಇನ್ಫ್ಲೂಯೆನ್ಸ್ ಆಗೋದು ಬೇರೆಯವರಿಂದ. ಐ ಹೇಟ್ ಯು ರವಿ. ಅದು ಚಪಾತಿನ ರೋಲ್ ಮಾಡ್ತಾರಲ್ಲ, ಅದಕ್ಕೇನಂತಾರೆ? ಲೊಟಣಿಗೆ. ಹಾ, ಅದ್ರಲ್ಲಿ ನಿನಗೆ ಇವತ್ತು ಹೊಡಿತೀನಿ. ರವಿಕಾಂತ್, ಲವ್ ಮಾಡಿದವರೆಲ್ಲ ಇಮ್ರಾನ್ ಹಶ್ಮೀನ್ ಆಗೋದಿಲ್ಲ, ಮರ್ಡರರು ಆಗ್ತಾರೆ. ಮುಚ್ಚ ಬಾಯಿನ ಅಲ್ಲ, ಇದಕ್ಕೆಲ್ಲ ಕಾರಣ ತಾವೇನಾ? ಮಾತಾಡ್ಬಿಟ್ಟಪ್ಪ ನೀನು, ಎಂತ ಮಾತಾಡ್ಬಿಟ್ಟಿಯಪ್ಪ. ನೋಡಿಲೆ ಲಿಮಿಟ್ ತಗೊಳ್ರು ಅಂತ ಬಡ್ಕೊಂಡೆ. ಮಿನಿಟ್ಗೂ ಕರ್ಸಿ ಫೋಟ್ಕೋತಾ ಇದ್ರು ಇವ್ರು. ಅನ್ನಿಸ್ಕೊಳ್ಳೋದು ನಾನು. ಇದು ನ್ಯಾಯನೇನಪ್ಪ? ಹೋಗಪ್ಪ, ಅವಾಗ ನಾನೇ ಅನ್ನಿಸ್ಕೋಬೇಕು. ಅಪ್ಪ ಇವನು ಈ ಮನೋದ ಇದ್ರಲ್ಲ, ಇವ್ನು ಏನ್ ಮಾಡ್ದ ಗೊತ್ತಾ? ಆ ಪಾತ್ರೆ ತುಪ್ಪು ಮುನಿಯಮ್ಮನ್ನ ಏನಷ್ಟು ಡಿಯಾ ಅವಳ ಹೆಸರು ಲಿಡಿಯಾ ಅಂತ ಅನ್ಕೊಂಡು ಹಿಂದಿಂದನೇ ಹಿಡಿಯಕ್ ಹೋಗ್ತಾ ಇದ್ದ. ಇದೇನಾ? ಇಲ್ಲ ರೋಹಿಣಿ, ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ. ನೋಡ್ರಯ್ಯ, ಗನ್ನನ್ನ ವಿಗ್ರಹ ಮಾಡೋಕೆ ಶಿಲ್ಪಿ ಅಂತ ಒಬ್ಬ ಇರ್ತಾನೆ. ಆದರೆ ಮನುಷ್ಯನಿಗೆ ಹಾಗಲ್ಲ, ತನಗೆ ತಾನೇ ಶಿಲ್ಪಿ ಆಗ್ಬೇಕು. ತನ್ನ ಕಲ್ಮಶ ತಾನು ಕೆತ್ಕೊಂಡು ವಿಗ್ರಹಗಳಾಗ್ಬೇಕು. ನೀವು ಹಾಗೆ ಆಗ್ಬೇಕು ಕಣ್ರಿ. ಹೋಗಿ ಒಳಗೋಗಿ ಫ್ರೆಶ್ ಆಗಿ ಕೆಲಸ ನೋಡಿ. ರವಿ ರಾಕ್ಷಸಿಯವಳು. ಹೋಗು ಮನೋಜ, ಹೋಗು, ಸನ್ನೆ ಬಂತು. ಕೇಳಿಸ್ಕೊಂಡಿನಪ್ಪ? ಏನೋ ಗ್ರಹ ಆಗ್ಬೇಕಂತೆ ನೀನು, ನಾವು ವಿಗ್ರಹ ಆಗ್ಬೇಕಂತೆ. ಹೋಗ ಸುಮ್ಮನೆ. ನೀನ್ ಹೋಗಪ್ಪ, ಸನ್ನೆಗಳು ಬಂತು, ಇವಾಗಿದೆ ಗುಣ್ಣಗಳು. ನೀವು ನೋಡ್ಬೇಡಿ, ನಮಗೆ ಒಂಥರ ಆಯ್ತದೆ. ಬಡ್ಕೋತೀನಿ, ಎಷ್ಟು ಸಲ ಬಡ್ಕೊಂತೀನಿ. ಯಾರು ಏನೇ ಮಾಡಿದ್ರು ಎಲ್ಲ ನಿಮ್ ತಲೆಗೆ ಬರ್ತದೆ. ಬೇಡ ಇದೆಲ್ಲ ಮಾಡಬೇಡಿ ಅಂತ ನನ್ ಮಾತು ಎಲ್ಲಿ ಕೇಳ್ತೀರಾ? ನಿಮ್ ಮಾರಿ ಹಬ್ಬ ಇದೆ, ನಡೀರಿ ಒಳಗಡೆ, ನೀರ್ ಹಾಕ್ಬಿಟ್ಟು ಬರ್ತೀನಿ. ನೀರ್ ಎಲ್ಲಿಗೆ ಹಾಕ್ತಾನೆ ಏನಿದೆ? ಓಕೆ. ಎಕ್ಸ್ಟ್ರಾ ಒಂದು 90 ಇದ್ದಿದ್ರೆ ಇವಳು ಬೈಯೋದು ತಾಕ್ತಿರ್ಲಿಲ್ಲ, ಎಲ್ಲ ಸರಿ ಮಾಡ್ಕೊಳ್ಬೋದಾಗಿತ್ತು. ಇದಕ್ಕೆ ಮೀಟಿಂಗ್ ಆಗ್ಬೇಕು, ಒಂದು ಹಾಫ್ ಬಾಟ್ಲು ಎಕ್ಸ್ಟ್ರಾ ತರೋಣ. ಬಕೆಟ್ ಹಂಗ ತಲೆಗೆ ಹೊಡೆದ್ರೆ 2 ಓಳ್ ಆಗ್ಬಿಡ್ಬೇಕು. ನಡೀರಿ ಒಳಗಡೆ, ಬಂದ್ ಮೀಟಿಂಗ್ ಮಾಡ್ತೀನಿ ನಾನೇ. ಏರ್ ಹೋಸ್ಟೆಸ್ ಲಿಡಿಯಾ. ಯಾರೀ ಅದು?
ಪ್ರಾಮಿಸ್ ನನಗೆ ಗೊತ್ತಿಲ್ಲಪ್ಪ. ಆ ರೇಂಜ್ ಕುಡ್ದಿದ್ರಿ, ಏನೆಲ್ಲ ಮಾತಾಡಿದ್ರು ಕೇಳಿಸ್ಕೊಂಡ್ರಾ? ಇಷ್ಟು ದೊಡ್ಡ ವ್ಯಕ್ತಿ ನೀವು, ಬೀದಿಲ್ ನಿಂತ್ಕೊಂಡು ನಿಮ್ಮನ್ನ ಮಾತಾಡ್ಸಿದ್ರು ಮಾವ. ಅಷ್ಟೇ ಆಗ್ಬೇಕು ನೀವು. ಇನ್ನು ಮೇಲೆ ಕುಡೀರಿ, ಶ್ರುತಿ ಹೇಳಿದ ಕೆಲ್ಸನ ನಾನು ಮಾಡ್ತೀನಿ. ಅಯ್ಯೋ ರೋಹಿಣಿ ಪ್ಲೀಸ್ ಬೈಬೇಡಮ್ಮ. ಇವಾಗ್ಲೇ 4-5 kg ಮೂಟೆನ ತಲೆ ಮೇಲೆ ಇಟ್ಕೊಂಡಂಗೆ ಆಗ್ಬಿಟ್ಟಿದೆ. ಸ್ನಾನ ಮಾಡ್ಕೊಂಡ್ ಬರ್ತೀನಿ. ನಿಂತ್ಕೊಳ್ರಿ, ಸ್ನಾನಕ್ಕೆ ಹೋಗ್ತಾರಂತೆ. ಸ್ನಾನಕ್ಕೆ ಕೋಟ್ ಹಾಕೊಂಡೆ ಸ್ನಾನಕ್ಕೆ ಹೋಗ್ತೀರಾ? ಓ ಕರೆಕ್ಟ್ ಅಲ್ವಾ ರೋಹಿಣಿ? ಮುಂದಿನ ಜನ್ಮದಲ್ಲಿ ನಾನೇನಾದ್ರೂ ರಾಜ ಆಗ್ಬಿಟ್ರೆ ನೀನೇ ಮಂತ್ರಿ ಆಗ್ಬೇಕು, ದೇಶನ ನೀಟಾಗಿ ಉದ್ಧಾರ ಮಾಡ್ಬೋದು. ಇಂಥ ಮಾತುಗಳಿಗೆ ಏನು ಕಮ್ಮಿ ಇಲ್ಲ. ತೆಗಿರಿ. ಏನೇ ಇದು? ಕಾಫ್ಗಳ ಅಲ್ವೇ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡ್ಕೊಂಡ್ ಬರಕ್ಕಾಗಲ್ಲ ನಿನಗೆ? ನಿನ್ನೆ ರಾತ್ರಿ ತಗೊಂಡ್ರಲ್ಲ ಸ್ಟ್ರಾಂಗ್ ಆಗಿ. ಯವ್ವ ನನ್ನ ಕೈಲಿ ಆಯ್ತಾ ಇಲ್ಲ, ಈ ಧ್ಯಾನಿಗಳನ್ನ ತಡ್ಕೊಳಕ್ ಆಯ್ತಾ ಇಲ್ಲ. ನಮ್ ಸ್ವಂತ ಮನೇಲಿ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಕಾಫಿ ಕೇಳಕ್ಕಾಗಲ್ಲ ನನಗೆ. ಓ ರವಿಕಾಂತ್, ಇಳಿದ್ವೇನೋ? ಇಲ್ಲ ಕಣೋ ಸೂರ್ಯ, ಯಾಕೋ ಹಿಂಗಾಗ್ತದೆ? ನೋಡ್ತಾ ಇದೆಯಪ್ಪ. ನೋಡ್ರಿ ರವಿ, ಇದು ನೆನ್ನೆ ತಗೊಂಡಿದ್ದು ನಾವು ಆಟ ಅಲ್ವಾ? ಮೊದ್ಲು ಹಂಗೆ ತಲೆನೋಗುತ್ತೆ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಕಣ. ಸರಿ ಹೋಗ್ಬಿಡ್ತೈತೆ. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂದ್ರೆ ಏನಂತ? ನೀನ್ ಮತ್ತೆ ಕುಡಿತೀಯ ರವಿ? ಶ್ರುತಿ, ನಾನೆಲ್ಲ ಹೇಳ್ದೆ ಹಂಗೆ? ಮನೋಜ್ ಸರ್ ಯಾರು ನೀವೆಲ್ಲ? ಮನೋಜ್ ಸರ್ ಇಲ್ವಾ ಮೇಡಮ್? ಬನ್ನಿ. ಮನೋಜ್, ಹಾ, ನಿಮ್ಮನ್ನ ಹುಡ್ಕೊಂಡು ಯಾರೋ ಬಂದಿದ್ದಾರೆ ನೋಡಿ. ಏನಮ್ಮ ನನ್ನನ್ನು ಹುಡ್ಕೊಂಡು ಮನೆವರೆಗೂ? ಬಿಸ್ನೆಸ್ ಮನೆ ಇರಬೇಕು. ಅಪ್ಪ ಬಾ ಸರಿಗೆ. ಹೇಳಿ ಅವ್ರೆ, ಏನ್ ವಿಷಯ? ಥ್ಯಾಂಕ್ ಯು. ಏನಿವ್ರೆ ಇದೆಲ್ಲ? ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀವು ಎಷ್ಟು ದೊಡ್ಡ ಹೆಸರು ಮಾಡಿದ್ದೀರಿ ಸರ್. ಕರ್ನಾಟಕದಲ್ಲಿ ಎಲ್ಲ ಡೀಲರ್ಸು ಶಾಂತಿ ಹೋಮ್ ಅಪ್ಲಯನ್ಸ್ಗೆ ಪ್ರಾಡಕ್ಟ್ ಕೊಡೋ ಮನಸ್ಸು ಮಾಡ್ತಿದ್ದಾರೆ ಸರ್. ಯು ಆರ್ ವೆರಿ ಗ್ರೇಟ್ ಸರ್. ಸರ್ ನೀವು ದೊಡ್ಡ ಮನುಷ್ಯರಾಗ್ತೀರಾ ಸರ್. ಮನುಜ, ನೀನು ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀಯ ಕಣೋ. ನಿನಗೆ ಗಜಕೇಸರಿ ಯೋಗ ಇದೆ. ನೀವು ಅಯ್ಯೋ ಗ್ರೇಟ್. ಮನುಜನ ಅಮ್ಮ ಶಾಂತಿ, ಇವ್ರೇ ಅವ್ರಪ್ಪ. ಸರ್ ನಿಮ್ ಮಗ ಈ ರೀತಿ ಬೆಳೆದಿರೋದಕ್ಕೆ ನೀವೇ ಸರ್ ಕಾರಣ. ಖಂಡಿತವಾಗ್ಲೂ ನಮ್ಮ ಅಪ್ಪಂದಿನಯ್ಯ ತಟ್ಟೆಲಿದ್ದ ರೊಟ್ಟಿನ ನಾಯಿ ಕುನ್ನಿ ಎತ್ಕೊಂಡೋದಂಗೆ ನಮ್ಮ ಅಪ್ಪನ ಹತ್ರ ಇದ್ದ ದುಡ್ಡನ್ನ ಇವನು ಬಂದ್ ಸೂರ್ಯ. ಸರ್ ಒಂದು ರಿಕ್ವೆಸ್ಟ್. ಹೇಳಿ. ನಿಮ್ಗೆ ಜಾಸ್ತಿ ಆಗಿ ಹುಟ್ಟಿದ್ರೆ ನಮ್ ಕಂಪನಿಗಳಿಗೂ ಡೀಲರ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೊಡಿ ಸರ್. ನಿಮ್ಮ ಕಂಪನಿಗಳು, ನಿಮ್ಮ ಎಕ್ಸ್ಪೀರಿಯನ್ಸ್ ಇದನ್ನೆಲ್ಲ ನನಗೆ ಮೇಲ್ ಮಾಡಿ, ಆಮೇಲೆ ನೋಡೋಣ. ಸರಿ ಸರ್, ನಾವಿನ್ ಬರ್ತೀವಿ. ಕಾಫಿ ತಗೊಂಡು ಹೋಗ್ರಿ. ಏ ಮೀನಾ, ಏ ಗುಂಗ್ರಿ, ಕಾಫಿ ಅಂತ ಮಾಡ್ಕೊಂಬ ಹೋಗು. ಇಲ್ಲ ಸರ್, ಕಾಫಿ ಏನ್ ಬೇಡ ಸರ್. ನಿಮ್ಮನ್ನು ಮೀಟ್ ಮಾಡಿದ್ದೆ ದೊಡ್ಡ ಸಂತೋಷ ಸರ್. ನಾವಿನ್ ಬರ್ತೀವಿ. ನಾವ್ ಹೇಳಿದ್ದು ಮರಿಬೇಡಿ ಸರ್. ಹಾ ಸರಿ. ಇಷ್ಟು ದಿನ ಈ ಮನೇಲಿ ಬರೀ ಕಂಪ್ಲೇಂಟು, ಪೊಲೀಸು, ಹಾಳು ಮೂಳು ಅಧ್ವಾನ ಇದೇ ಇತ್ತು. ಫಸ್ಟ್ ಟೈಮ್ ಅವಾರ್ಡು ರಿವಾರ್ಡು ಎರಡು ಒಟ್ಟಿಗೆ ಬರ್ತಾ ಇದೆ. ಏನಪ್ಪ ಸೂರ್ಯದೇವ ಉರ್ಕೊಂತ ಇದೀಯಾ? ಹೌದು ಹೇಳಪ್ಪನೆ, ನಮ್ಗ ಬ್ಯಾರೆ ಕ್ಯಾಮ್ಗಳೇ ಇಲ್ಲ ನೋಡು. ಆದ್ರೆ ಅದ್ಯಾವ್ದು ಇಷ್ಟು ಎಂಟರ್ಟೈನ್ಮೆಂಟ್ ಕೊಡಲ್ಲ ಅಲ್ವಾ ಸೂರ್ಯ ಅವ್ರೆ? ಸಂತೋಷ ಆಯ್ತಾ? ಬರೀ ಸಂತೋಷನಾ? ಸಂತೃಪ್ತಿ ಕೂಡ ಆಯ್ತು ರೋಹಿಣಿ ಅವರೇ. ಇದ್ಯಾಕೋ ನಾವ್ ಕಟ್ಸಿ ಸ್ಕೂಲಲ್ಲಿ ಒಬ್ಬ ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ಬಂದ್ರೆ ನಮ್ಗೆ ತಾನೇ ಹೆಮ್ಮೆ. ಏನೇ ಹಂಗಂದ್ರೆ ಇವನು ಉದ್ದ ಆಗೋದಕ್ಕೆ ನೀನ್ ಕಾರಣ, ಉದ್ಧಾರ ಆಗೋದಕ್ಕೆ ಅವನ್ ಕಾರಣ ಅಂತ. ಅವನವತ್ತು ಈ ಅಂಗಡಿನ ಹುಡುಕೊಡದಿದ್ರೆ ಇಷ್ಟೊಂದು ಹೆಸರು ಅವ್ರಿಗೆ ಎಲ್ಲಿಂದ ಬಂದಿರೋದು? ಮಾವ, ಅಂಗಡಿ ಕೊಡ್ಸಿರೋದು ಇವ್ರು ಅಂತ ಹೇಳ್ಬಾರ್ದು ಅಂತ ಆವತ್ತೇ ಮಾತಾಗಿದೆ. ನೀವು ಮಾತ್ರ ಅವನ ಹತ್ರ ದುರಂಕಾರ ತೋರಿಸ್ಬೋದಾ? ಆಗ್ಲೇ ಹೇಳಿದೀನಿ, ಮನುಷ್ಯ ಬೆಳೀತಾ ವಿಗ್ರಹ ತರ ಆಗ್ಬೇಕು ಅಂತ. ಶನಿಗ್ರಹ ತರ ಆಡ್ತಾ ಇದ್ದಾನೆ ಇವನು. ಹಾಗೇನಿಲ್ಲಪ್ಪ,
ಯಾವಾಗ್ಲೂ ನನಗೆ ಅವಮಾನ ಮಾಡ್ತಿದ್ನಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಆಮೇಲೆ ಇನ್ನೊಂದು ವಿಷಯನಪ್ಪ, ಅಮ್ಮ ಇಷ್ಟು ದಿನ ನನ್ನ ಲೆವೆಲೇ ಬೇರೆ, ಇನ್ನು ಮುಂದೆ ನನ್ನ ಲೆವೆಲೇ ಬೇರೆ. ಬಂದು ಹೋಗೋರ್ ಮುಂದೆ ಹೋಗೋ ಮನಜ, ಬಾರೋ ಮನಜ ಹಾಗೆಲ್ಲ ಕರಿಬಾರ್ದು. ಮತ್ತೆ ಸಾರ್ ಅಂತ ಕರಿಬೇಕೇನಾ? ಹಾ, ಗುಡ್ ಆಪ್ಷನ್, ಹಾಗೆ ಕರೀಲಿ. ಸೇರಿತ ಹೆತ್ ಮಗನ ಸಾರ್ ಅಂತ ಕರಿಬೇಕಾ? ಲೇ, ಹೊರಗ್ನವ್ರ ಮುಂದೆ ತಾನೆ. ಅಂದ್ರೆ ಹೊರಗಡೆ ಅವ್ರ ಮುಂದೆ ಸಕ್ಕರೆ ಮತ್ತೆ ಅಪ್ಪ ಈ ಮನೆ ಕೆಲಸದವ್ರೇನಾ? ನಾನು ಅದನ್ನ ಹೇಳಿಲ್ವೋ? ಅದನ್ನ ಹೇಳಿಲ್ಲ, ಹಂಗೆ ಹೇಳ್ದೆ ಅಷ್ಟೇ. ಇವತ್ತು ಈಗ ತಾನೇ ಚಿಗುರ್ತಾ ಇರೋ ತುಂಬೆ ಗಿಡ ನೀನು ಅಲ್ಲ, ನಿನಗೆ ಆಶ್ರಯ ಕೊಟ್ಟಿರೋ ಆಲದ ಮರದ ಮುಂದೆ ಎಗರಾಡ್ತೀನ ನೀನು. ಅಯ್ಯ ಬೆಂಗ್ ಬಡದೆ. ನೋಡಿ ಸೂರ್ಯ ಅವರೇ, ಇನ್ಮೇಲೆ ನೀವು ಇವ್ರನ್ನ ಹಾಗೆಲ್ಲ ಕರೆಯೋ ಹಾಗಿಲ್ಲ. ನೀವು ಕೂಡ ಇವ್ರನ್ನ ಹೋಗಿ ಬನ್ನಿ ಅಂತಾನೆ ಮಾತಾಡ್ಸ್ಬೇಕು. ಜನ್ಮಗಳು 7 ಜನ್ಮಗಳು ಬಂದ್ರು ಇವನು ನಾನು ಮರ್ಯಾದೆ ಕೊಟ್ಟು ಕರಿಯಲ್ಲ. ಬೇಕು ಅಂತಾನೆ ಹೋಗಲ್ಲ ಹೆಂಗ್ ಬಡದೆ ಅಂತಾನೆ ಕರಿತೀನಿ. ಸೂರ್ಯ ಅವರೇ, ಹೋಗ. ಅಯ್ಯೋ ಇರ್ಲಿ ಬಿಡು ರೋಹಿಣಿ, ಊರ್ಕೊಂಡವ್ರು ಊರ್ದು ಹೋಗ್ತಾರೆ, ಕುದಿಯೋರು ಆವಿ ಆಗ್ತಾರೆ. ಇವನು ಈಗ ಆಡ್ಕೋತಾನೆ ಇರ್ಲಿ, ಇವನ್ ಮುಂದೆ ನಾನು ಒಬ್ಬನ ಹೆಸರು ಬೆಳಿತಾನೆ ಇರ್ತೀನಿ. ಕನಸು ಕಾಡುವೆ ನೋಡ್ದಾರು ನೀ ಅವನ್ ಕೋಪನ. ಅಯ್ಯೋ ಬೇಡಿ ಮನೋಜ್, ಅವ್ರ ಲೆವೆಲ್ಲೇ ಅಷ್ಟು. ಬನ್ನಿ, ನಾನ್ ನಿಮ್ಗೆ ದೃಷ್ಟಿ ತೆಗಿತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಕಾಲ್ದಾರಿನ ಆನೆ ನಡೆದಿದೆ ದಾರಿ, ಬಾ. ನನಗೆ ಅಂತ ರಾಜಮಾರ್ಗ ಇದೆ. ಒಂದೇ ಒಂದ್ ನಿಮಿಷ, ಆ ಹಾರವನ್ನು ತೆಗ್ದ್ಬಿಡ, ಬಾಡಿ ಮೇಲೆ ಹಾಕ್ದಂಗಿದೆ. ನೋಡ್ತಾ ನಿಮ್ ಮಗ ಹೆಂಗ ಆಡ್ತಾನೆ ಅಂತ. ಹೌದೌದು ಕಣೆ, ಮನೋಜ್ ತುಂಬಾ ದುರಹಂಕಾರ ಜಾಸ್ತಿ ಆಗ್ಬಿಟ್ಟಿದೆ. ಮನೋಜ್ ಅಲ್ಲ ರೀ, ಸೂರ್ಯ. ಕತ್ತೆ ಶ್ರೇಯಸ್ಸರ ಕತ್ತೆ. ನಿನ್ ಕಣಿಗೇನು ಅಪ್ಪಟ್ಟಿ ಕಟ್ಕೊಳಿದ್ಯಾ? ಗಾಂಧಾರಿ ಹಸ್ಕೊತಾಗ ನನಗೆ ಧರಿಸಿದ್ದೋಳೆ. ಅತ್ತೆ, ಮಾವ ಎಷ್ಟು ಚೆನ್ನಾಗಿ ಬೈತಾರೆ ಅಲ್ವಾ? ನನಗಂತೂ ಸಖತ್ ಮಜಾ ಕೊಡುತ್ತೆ. ಅತ್ತೆ ಕತ್ತೆ ಹೇಳ್ಬೇಕತ್ತೆ. ಏನೋ ಇವಳು ಬಂದಿರೋದು. ಈ ನೆಂಟಿ ಮನೆಗ್ ಬಂದಾಗ ಅವಳಿಗೆ ಬಾಲ ಬೆಳೆದಿರ್ಲಿಲ್ಲ, ಈಗ ಅವಳು ಬಾಲ ನೀನಾಗಿದ್ಯೋ. ಕೊತ್ತಿಸ್ಬಿಡ್ತೀನಿ. ಸಪ್ಪರೆ ಬಂದು ಶಾಂತಿ, ನಾನು ನನ್ನ ಹತ್ರನೇ ಆಡ್ತಾಳ ಅವಳು. ಹೋಗ ಬಾಲ ಇಟ್ಕೊಂಡು ಹೋಗು. ಗಂಟೆ ಸೌಂಡು. ಯಾರದು ಇವತ್ತು ಪೂಜೆ? ಅಯ್ಯೋ ಏನೇ. ಅಯ್ಯೋ ಇನ್ನೂ ಇಳಿದಿಲ್ವ ಇವನಿಗೆ? ಅಯ್ಯ ತೇರಿತು, ದೇವ್ರು ಬಿಡಲ್ಲ ಇವನು. ಬಾರ ಹೊರಗ್ ಬಾರ. ಯಾಕ್ರಿ ಬರ್ಬೇಕು? ಮೊನ್ನೆ ನೀವ್ ಕೂತಿರ್ಲಿಲ್ವಾ? ಹಾಗೆ ನೀನವ್ರು ವ್ರತ ಮಾಡ್ಲಿಲ್ವಾ? ನಾವೇನಾದ್ರು ಅಂದ್ವಾ? ಇಲ್ಲ ತಾನೆ? ಗೌಡ್ರಮ್ಮ, ದೇವ್ರಿಗೆ ಭಕ್ತಿ ತೋರ್ಸಕ್ಕೂ ದೇವ್ರ ಹತ್ರ ಹೋಗ್ಬಿಟ್ಟು ಬಾಕೆಟ್ ಹಿಡಿಯಕ್ಕೂ ವ್ಯತ್ಯಾಸಗಳವೆ. ಅದೇನಿಗೆ ಜಾಕ್ ಆಗ್ತಾನೋ ಏನಪ್ಪ. ಬಿಡಯ ಸೂರ್ಯ, ಎಲ್ರು ದೇವ್ರ ಹತ್ರ ಬಿಡ್ಕೊಳ್ಳೋದು. ಇವತ್ತೇನೋ ಅಪರೂಪ ಪೂಜೆ ಮಾಡ್ತಾ ಇದ್ದಾನೆ, ಮಾಡ್ಲಿ ಬಿಡು. ಸತ್ಯ, ಇವತ್ತಾದ್ರೂ ಈ ನ್ಯಾಯದ ಪರ ಮಾತಾಡ್ರಲ್ಲ, ನನಗಷ್ಟೇ ಸಂತೋಷ. ನ್ಯಾಯದ ಕೆಲಸ ಮಾಡ್ತಾ ಇದ್ದಾನೆ ಕಣ ನಿನ್ ಮಗ. ಸುಮ್ನೆ ಇರು ಸ್ವಲ್ಪ. ಅದೇನಕ್ಕೆ ಪೂಜೆ ಮಾಡ್ತಾ ಇದ್ರೆ ನೋಡೋಣ ಇವತ್ತು. ಅಪ್ಪನೇ ಮನೋಜ, ದೇವ್ರ ಮುಂದೆ ಮೂಕ್ರ ಕೂತಿರ್ಬಾರ್ದಪ್ಪ. ಯಾವ್ದಾದ್ರು ಒಂದು ಗಾನ ಸುದೆ ಹರ್ಸು, ಹಾಡೇಳು. ನಾನು ಹಾಡ್ಲಾ? ಬೇಡ, ಅವ್ನು ಹಾಡ್ತಾನೆ. ನೀನ್ ಕೇಳಿದ್ದೆಲ್ಲ ಕರ್ನಾಟಕ ಸಂಪೂರ್ಣವಾಗಿ ಕೇಳಿದೆ, ಅವ್ನು ಹಾಡ್ಲಿ. ಪಿತೃ ದೇವೋ ಭವ, ನಿಮ್ಮ ಆಜ್ಞೆನಪ್ಪ. ಅಪ್ಪ ನಂಗೆ ನೀನು ಬೇಕಪ್ಪ. ಅಪ್ಪ ಮುಂದಿನ ಜನ್ಮದಲ್ಲೂ ನೀನೆ ಬೇಕಪ್ಪ. ಅಪ್ಪ ಬನ್ನಿ, ಆಶೀರ್ವಾದ ತನ್ನಿ ಅಪ್ಪ. ಲೋ ಮನೋಜ, ಯಾವ್ದಾದ್ರು ದೇವ್ರ ನಾಮನ ಭಕ್ತಿಯಿಂದ ಹಾಡೋ. ಯಾಕಯ್ಯ? ಬನ್ನಿ. ಯಾಕಪ್ಪ? ಅಪ್ಪ, ಹ್ಯಾಪಿ ಫಾದರ್ಸ್ ಡೇ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ಅನ್ಕಂಡ. ಒಳ್ಳೇದಾಗ್ಲಿ, ಹೇಳ್ಮೇಲೆ ಅಪ್ಪ ಅಂತ ಹಚ್ಕೊಂಡು ಓಡಾಡೋದಲ್ಲ. ಪ್ರೀತಿ ಅಂದ್ರೆ ಇದು. ಹ್ಯಾಪಿ ಫಾದರ್ಸ್ ಡೇನಪ್ಪ. ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು. ಒಳ್ಳೇದೇ ಅಪ್ಪ. ಇನ್ ಇಷ್ಟೇ ಜನ್ಮ ಬಂದ್ರು ನಾನೇ ನಿಮ್ಗೆ ಮಗನ ಹುಟ್ಬೇಕಪ್ಪ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ
ನೋಡೋಣ ಆ ಭಗವಂತ ಏನೇನು ಬರ್ದೇನೋ ಹಣೆಯಲ್ಲಿ ಹಾಗೇ ಆಗತ್ತೆ ಕಂದ. ಸರಿಯಪ್ಪ, ನೀವು ರೆಸ್ಟ್ ಮಾಡಿ ಬರ್ತೀನಿ. ಕಂದ ಬಾ. ಗಂಟಲಲ್ಲಿ ಕಿರಿಕಿರಿ? ಗಂಟಲಿ ಯಾವ ಕಿರಿಕಿರಿನೂ ಇಲ್ಲ. ಗಂಟು ಗಟ್ಲೆಯಿಂದ ನನ್ನ ತಲೆಯಲ್ಲಿ ಕಿರಿಕಿರಿ ಆಗ್ತಾ ಇತ್ತು. ಯಾಕೋ? ಗಾಡಿ ಅಮ್ಮನ್ನ ಡ್ರಾಪ್ ಮಾಡಿ ಅಪ್ಪನ್ನ ಪಿಕಪ್ ಮಾಡ್ತಾ ಇದೆ. ಫಾದರ್ಸ್ ಡೇಗೆ ವಿಶ್ ಕೂಡ ಮಾಡಿದ್ರಿ. ಏನ್ ವಿಷಯ ಅಂತ ಕೇಳ್ಬೋದಾ? ಕೇಳ್ಬೋದು. ನೀವ್ ಕೇಳ್ದೆ ಬರೀ ಯಾರು ಕೇಳ್ತಾರೆ? ಸೂರ್ಯ ಇದನ್ನಲ್ಲ ರೋಹಿಣಿ, ಯಾವಾಗ ನೋಡಿದ್ರು 27 ಅಂತ 27 ಲಕ್ಷ ನೆನೆಸ್ತಾನೆ ಇರ್ತಾನೆ. ಅದಕ್ಕೆ ಅಪ್ಪನೇ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ಸೂರ್ಯನ ಅಪ್ಪನೇ ಸಮಾಧಾನ ಮಾಡ್ತಾರಲ್ಲ. ಜಸ್ಟ್ ಒಂದ್ ವಿಶು, ಮಧ್ಯಾಹ್ನಕ್ಕೆ ಸ್ಪೆಷಲ್ ಡಿಶು, ಆಮೇಲೆ 27 ಲಕ್ಷ ಕತೆ, ಪಿಸ್ಸು ಅಷ್ಟೇ. ಓಹೋ, ನೀವ್ ಇದನ್ನೆಲ್ಲ ಮಾಡಿದ ತಕ್ಷಣ ಆ 27 ಲಕ್ಷದ ವಿಷಯನ ಮರ್ತೇ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಮರಿಯಲ್ಲ, ಅದಕ್ಕೆ ಇನ್ನೂ ಒಂದು ಪ್ಲಾನ್ ಇದೆ. ಏನಿದು? ಸ್ವೀಟು ನೋಡಿ. ಇವಾಗ ಇನ್ನೂ ಒಂದು ಸ್ಪೆಷಲ್ ಡ್ರಾಮಾ ಶುರು ಮಾಡ್ತೀನಿ. ಬಾ ನನ್ ಜೊತೆ, ನೀನು ಜಾಯ್ನ್ ಆಗ. ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ಅಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಅಪ್ಪ ಅಪ್ಪ ಹ್ಯಾಪಿ ಫಾದರ್ಸ್ ಡೇ ಅಪ್ಪ. ಆಗ್ಲೇ ಹೇಳಿದಿರೋಕ್ಕಂತ ಯಾರೋ ಒಬ್ರು ಮಾತ್ರ ಆಗ್ಲಿಂದ ಏನು ಹೇಳದೆ ನಿಂತಿದ್ದಾರೆ. ಅಪ್ಪ ಯಾರು ಹೇಳಿ ಬಿಡ್ಲಿ, ನಾನ್ ಮಾತ್ರ ಆಗಾಗ ಹೇಳ್ತಾನೆ ಇರ್ತೀನಪ್ಪ. ಸ್ವೀಟ್ ತಗೊಳ್ಳಿ. ತಗೊಳ್ಳಿ. ಇಷ್ಟೊಂದು ಸ್ವೀಟ್ ಹೇಗೆ ಬರ್ತೀನಿ? ಪರವಾಗಿಲ್ಲ. ತಗೊಳಮ್ಮ. ಎಲ್ಲಾ ಅರೇಂಜ್ಮೆಂಟ್ ಸೂಪರ್ ಆಗಿ ಮಾಡಿದೆ ಕಣ ಮನೋಜ. ಮತ್ತೆ ಅಪ್ಪಂದು ದಿನ ಅಂತ ಅಂದ್ರೆ ಎಲ್ರು ಸಂಭ್ರಮ ಪಡೋ ದಿನ. ಯಾವಾಗ ಚಾ ಬರುತ್ತೋ ಅಂತ ನಿನ್ನೆಯಿಂದ ಕಾಯ್ತಾ ಇದ್ದೆ. ಅದಕ್ಕೆ ಎಲ್ಲ ಸ್ವೀಟ್ ಎಲ್ಲ ತರಿಸಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೆ. ತಗೋ ಶ್ರುತಿ, ನೀನು ತಗೊಳಮ್ಮ. ಪರವಾಗಿಲ್ಲ ರವಿ, ನಿಮ್ ಅಣ್ಣಂಗ್ ಎಲ್ಲ ನೆನ್ಪಿರುತ್ತೆ. ಇವನು ನನ್ನ ಮಗ ಕಣಮ್ಮ ಶ್ರುತಿ. ಕುಡ್ದು 4 ಕಾಲಲ್ಲಿ ಓಡಾಡೋದು, ನನಗೂ ಯಾರಾದ್ರೂ ಸಹಾಯ ಇರ್ಲಿ ಅಂತ ಅಪ್ಪ ಅಪ್ಪ ಅಂತ ನಾಟಕ ಮಾಡೋನಲ್ಲ ಇವನು. ವಿಶ್ ಮಾಡ್ರಿ. ಈಗ ಮಾಡೋದು ಚುನ. Keep going. Fuck yeah. This place is crazy. I think it's like one of those zoos, but for fish. Shut up. Check this water pup out. I saw this seal the other day. It's covered in spots. They don't have spots. They're brown. Those are sea lions. No, you don't know. I know what I saw.